ಇನ್ನು ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ. ಆಲ್ಮೋಸ್ಟ್ ಜೆಡಿಎಸ್ ಅಭ್ಯರ್ಥಿನೂ ಫೈನಲ್ಲೇ, ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಸೊ ಹಾಗಾಗಿ ಶತಾಯಗತಾಯ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಮತ್ತೆ ಪ್ರಯತ್ನಗಳು ನಡೀತಾ ಇದೆ. ಹಾಸನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅನೌನ್ಸ್ ಆಗೋಗಿದೆ ಈಗಾಗಲೇ. ಹಾಗಾಗಿ ಇದರ ಬೆನ್ನಲ್ಲೇ ಹಾಸನದಲ್ಲಿ HDK ಎಂಟ್ರಿ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ಇವತ್ತು HDK ಕ್ಯಾಂಪೇನ್ ಮಾಡ್ತಾರೆ. ಈಗಾಗಲೇ 2 ದಿನ ಪ್ರಜ್ವಲ್ ಪರ ಸಭೆಯನ್ನು ದೇವೇಗೌಡರು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹಾಸನ ಬಿಟ್ಕೊಡಬಾರ್ದು ಮೈತ್ರಿ ಪಕ್ಷದಲ್ಲಿ, ಅದೊಂಥರ ಪ್ರತಿಷ್ಠೆ ಕೂಡ ಹೌದು, ಪ್ರಜ್ವಲ್ ರೇವಣ್ಣ ಗೆಲ್ಲಿಸ್ಕೊಳ್ಳೇಬೇಕು ಅಂತ. ಹಾಗಾಗಿ ಈಗಾಗಲೇ 2 ಸರ್ತಿ ಕುಮಾರಸ್ವಾಮಿ ಹಾಸನಕ್ಕೆ ಬಂದಿದ್ದರು, ದೇವಸ್ಥಾನಗಳ ಉದ್ಘಾಟನೆ ಅದು ಇದು ಅಂತ. ಈಗ ಮತ್ತೊಮ್ಮೆ ಇವತ್ತು ಹಾಸನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಬೇಕಾಗಿತ್ತು. ದೆಹಲಿ ಪ್ರವಾಸ ರದ್ದಾಗಿದ್ದಕ್ಕೆ ಈಗ ಹಾಸನ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ. ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಅಂತ ಈಗಾಗಲೇ ದೇವೇಗೌಡರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಸನದ JDS ನಾಯಕರು BJP ನಾಯಕರ ಜೊತೆ HDK ಇವತ್ತು ಸಭೆ ಮಾಡ್ತಾರೆ. ಪ್ರಜ್ವಲ್ ಸ್ಪರ್ಧೆಗೆ ವಿರೋಧ ಮಾಡಿದ್ದಾರೆ BJP ಮಾಜಿ ಶಾಸಕ ಪ್ರೀತಮ್ ಗೌಡ. ಈ ಹಿನ್ನೆಲೆಯಲ್ಲಿ ಗೊಂದಲಗಳ ನಿವಾರಣೆಗೆ ಸಭೆಯನ್ನು ಕರೆದಿದ್ದಾರೆ. ಮೈತ್ರಿ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸುವ ಮೂಲಕ ಭಿನ್ನಾಭಿಪ್ರಾಯ ಶಮನಕ್ಕೆ ಯತ್ನವನ್ನು ಮಾಡಲಾಗುತ್ತೆ. ಬಟ್ ಒಂದು ಕಾರಣ ಕೊಡ್ಬೋದು, ಟಿಕೆಟ್ ಘೋಷಣೆ ಆಗ್ಬಿಡ್ಲಿ ಮೊದಲು ಅಂತ. ಪ್ರೀತಮ್ ಗೌಡ ಅವರೆಲ್ಲ ಸಭೆಗೆ ಹೋಗ್ತಾರಾ? ನಿಜವಾಗ್ಲೂ ಮೈತ್ರಿ ಪಕ್ಷದ ನಾಯಕರೆಲ್ಲ ಹೋಗ್ತಾರಾ ಅಂತ ಒಂದು ಪ್ರಶ್ನೆ. ಬೇರೆಯವ್ರು ಹೋಗ್ಬೋದು. ಐ ಡೋಂಟ್ ನೋ ಅಬೌಟ್ ಪ್ರೀತಮ್ ಗೌಡ ಯಾಕೆಂದರೆ ಮೊದಲಿಂದನೂ ಕೂಡ ರೇವಣ್ಣ ಕುಟುಂಬವನ್ನು ವಿರೋಧ ಮಾಡಿಕೊಂಡು ಬಂದವರು, ವಿರೋಧ ಮಾಡಿಕೊಂಡೇ ರಾಜಕೀಯ ಮಾಡ್ತಿರೋರು. ಅವರು ಇವತ್ತು ಕುಮಾರಸ್ವಾಮಿ ಕರೆದಿರೋ ಸಭೆಗೆ ಹೋಗ್ತಾರಾ, ಒಗ್ಗಟ್ಟು ಪ್ರದರ್ಶನ ಮಾಡ್ತಾರಾ, ಸಾಧ್ಯ ಇದೆಯಾ ಇದು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಬಟ್ ಪ್ರೀತಮ್ ಗೌಡ ಅವರು ಒಂದು ಮಾತು ಹೇಳಿದರು, ಪಕ್ಷ ಏನು ಹೇಳುತ್ತೆ ಹಂಗೆ ನಾನು ಕೇಳ್ತೀನಿ ಅಂತ. ಹಾಗಾಗಿ ಪಕ್ಷ ಅಧಿಕೃತವಾಗಿ JDSಗೆ ಇಷ್ಟು ಸೀಟ್ಗಳನ್ನ ಬಿಟ್ಕೊಟ್ಟು, ಅದಾದ ನಂತರ ಅದರಲ್ಲಿ ಹಾಸನ ಕೂಡ ಸೇರಿದ್ದು, ಆಮೇಲೆ ಬೇಕಾದರೆ ಹೋಗಬಹುದು, ಗೊತ್ತಿಲ್ಲ ನನಗೆ. ಬಟ್ ಈಗ ಪ್ರೀತಮ್ ಗೌಡ ಇವತ್ತಿನ ಸಭೆಗೆ ಏನಾದರೂ ಹೋದರೆ ಭಿನ್ನಾಭಿಪ್ರಾಯ ಶಮನ ಆಗಿದೆ ಅಂತಲೇ ಅರ್ಥ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಕುಮಾರಸ್ವಾಮಿ ಅವರು, ರೇವಣ್ಣ ಅವ್ರು ಏನು ತಂತ್ರಗಾರಿಕೆ ಮಾಡಬೇಕು ಮಾಡ್ತಾರೆ. ಬಟ್ ಇವತ್ತಿನ ಸಭೆಯಲ್ಲಿ ಮೈತ್ರಿ ಪಕ್ಷದ ನಾಯಕರು ಭಾಗಿಯಾಗ್ತಾರಾ? ಒಗ್ಗಟ್ಟು ಸಾಧ್ಯನಾ? ಪರ್ಟಿಕ್ಯುಲರ್ಲಿ ಪ್ರೀತಮ್ ಗೌಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರಾ? ಆ ಒಗ್ಗಟ್ಟು ಹಾಸನದಲ್ಲಿ ಮೂಡುತ್ತಾ ಅಂತ? ಅರವಿಂದ್, ಪ್ರೀತಮ್ ಗೌಡ್ರು ಇವತ್ತಿನ ಸಭೆಯಲ್ಲಿ ಹಾಜರಾಗ್ತಾರಾ ಇಲ್ಲ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಮಾತ್ರ ಇರುವಂತಹ ಗೊಂದಲಗಳನ್ನ, ಅದು BJP ಕಾರ್ಯಕರ್ತರು, ನಾಯಕರು, ಮುಖಂಡರು, JDSನ ಕಾರ್ಯಕರ್ತರು, ನಾಯಕರು, ಮುಖಂಡರು ಏನು ಗೊಂದಲಗಳಿದ್ದಾವೆ, ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ, ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಹಾಸನ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಈಗಾಗಲೇ ದೇವೇಗೌಡರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೇ ಮೈತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ BJP ಹೈಕಮಾಂಡ್ ನಿಂದ ಪಟ್ಟಿ ರಿಲೀಸ್ ಆಗಬೇಕು, ಅದಾದ ನಂತರ ಚಾಲನೆ ಸಿಗುತ್ತೆ. ಆದರೆ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರಿಂದ ಕುಮಾರಸ್ವಾಮಿ ಅವರು ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಒಂದು, BJP ನಾಯಕರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥದ್ದು ಒಂದು. ಎರಡನೇದು, JDS ಕಾರ್ಯಕರ್ತರಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯ, BJP ಜೊತೆ ಮೈತ್ರಿ ಆಗಿರೋದ್ರಿಂದ ಒಂದಿಷ್ಟು ಕೋಪ, ಭಿನ್ನಾಭಿಪ್ರಾಯಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಖುದ್ದು ಹಾಸನಕ್ಕೆ ಹೋಗ್ತಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ. ನೀವು ಹೇಳಿದ್ರೆ ಹೌದು, ಪ್ರೀತಮ್ ಗೌಡ್ರವರು ಅಧಿಕೃತವಾಗಿ ಘೋಷಣೆ ಮಾಡಿದ ಮೇಲೆ, ಹೈಕಮಾಂಡ್ ಸೂಚನೆಗೆ ಬದ್ಧ ಅಂತ ಹೇಳಿರೋದ್ರಿಂದ ಬಹುಶಃ ಇವತ್ತಿನ ಸಭೆಗೆ ಅವರು ಹಾಜರಾಗುವಂಥದ್ದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಈಗಲೂ ಕೂಡ ಅವರಿಗೆ ಕೋಪ ಇದೆ, ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣಗೆ ವಿರೋಧವನ್ನ ವ್ಯಕ್ತಪಡಿಸಿಕೊಂಡು ಬಂದಿದ್ರು. ಹಾಗಾಗಿ ಇವತ್ತು ಕೇವಲ ಅಲ್ಲಿನ BJP ನಾಯಕರ ಜೊತೆ ಮಾತುಕತೆ ಆಡಿ ಮುಂದಿನ ದಿನಗಳಲ್ಲಿ BJP ಹೈಕಮಾಂಡ್ ಪಟ್ಟಿ ರಿಲೀಸ್ ಮಾಡಿದ ಬಳಿಕ ಪ್ರೀತಮ್ ಗೌಡ್ರು ಕೂಡ ಒಲ್ಲದ ಮನಸ್ಸಿನಿಂದನೇ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ. ಅರವಿಂದ್. ಓಕೆ ಶ್ರೀನಿವಾಸ್.